ಇನ್ನು ಎಷ್ಟು ದೂರ? ಕಲ್ಕತ್ತಾವರೆಗೂ. ನನ್ ಕರ್ಮ ಎಂತ ಸ್ಟೇಷನ್ ಇಳ್ದಿದ್ಯಾ? ಈ ಸ್ಟೇಷನ್ ಒಂದ್ ಟ್ರೈನ್ ನಿಲ್ಲಲ್ವಂತೆ. ಇವ್ರ ಹತ್ರ 50 ರೂಪಾಯಿ ತಗೋ. ಸರಿ. ಅವ್ರಿಗೆ 2 ಆಮ್ಲೆಟ್ ಕೊಡು. ಸರೋಜಾ, ಇವ್ರಿಗೆ 2 ಬಿರಿಯಾನಿ ಕೊಡು. ಬಾವಾ, ಇವ್ರ ಹತ್ರ 100 ರೂಪಾಯಿ ತಗೋ. ಬದ್ಮಾಶ್, ಬಿರಿಯಾನಿಲಿ ಮಟನ್ ಹಾಕ್ತಾ ನಿನ್ ಹೆಂಡತಿ ಕಾಸು ಗೆಲ್ತಾಡ? ಅಣ್ಣ ಬೇಡಣ್ಣ. ಏಯ್, ಏನ ಬೇಡ? ನಾನ್ ಯಾರು ಗೊತ್ತಾ? ಈ ಏರಿಯಾಗೆ ದೊಡ್ಡ ದಾಡ ನಾನು. ನನ್ನ ದುಡ್ಡು ಗೆಲ್ತೀಯನೋ? ದೊಡ್ಡ ಬೇಗಂತ ದೊಡ್ಡ. ಏಯ್, ಸಾಯಿಸ್ಬಿಡ್ತೇನೆ ಸಾರ. ಸರೋಜಾ, ಬೇಡಮ್ಮ, ಬೇಡ. ಏಯ್, ಏನ ಬೇಡ ಸರೋಜ, ಬೇಡ ಸರೋಜ. ಅಣ್ಣ ಬೇಡಣ್ಣ, ಪ್ಲೀಸ್. ಜಗಳ ಬೇಡಣ್ಣ. ಏನ ಜಗಳ ಬೇಡ? ಬೇರೆ ಸರೋಜಾ, ಬೇಡ. ಈಗ್ಲಾದ್ರೂ ನನ್ ಕಾಲ್ ಹಿಡ್ದು ನಿನ್ ಹೆಂಡ್ತಿನ ನನ್ ಜೊತೆ ಕಲ್ಸ್ಕೊಡ, ಇಲ್ದಿದ್ರೆ ಕೊಂದಾಕ್ಬಿಡ್ತೀನ. ಅಣ್ಣ ಬೇಡಂತ ಹೇಳಿದನ, ಮುದ್ರೆ ಹೇಳಿದನ, ಹೇಳಿದ್ ಮತ್ತೆ ಕೇಳಿಲ್ಲ. ಸರೋಜಾ, ಬೇಡ. ಸರೋಜಾ, ಬೇಡ. ಬೇಡ ಸರೋಜಾ, ಬೇಡ. ಇನ್ನೊಂದ್ಸಾರಿ ಕಡೆ ಕಾಣಿಸ್ಕೊಂಡ್ರೆ ಬೇಡ ಸರೋಜ, ಬೇಡ ಸರೋಜ ಅಂತಿದ್ದು ಏನಕ್ಕೂ ಅನ್ಕೊಂಡಿದ್ದೆ, ಇದಕ್ಕೇನೋ. ನೀನೇನ್ ಮನುಷ್ಯನೇನಯ್ಯ? ನೀನು ನೋಡ್ತಾ ಇದ್ರೆ ನನ್ ಮೈಯೆಲ್ಲ ಕೆಂಡ ಮಂಡಲ ಆಗ್ತಾ ಇದೆ. ನಿನ್ ಮೇಲೆ ಪ್ರೀತಿಯಿಂದ ನಾನ್ ಬರ್ತಾ ಇಲ್ಲ, ನನ್ ತಂದೆ ಕೆಟ್ಟ ಹೆಸರು ಬರಬಾರ್ದು ಅಂತ ಬರ್ತಾ ಇದ್ದೀನಿ. ಗೌರಮ್ಮ, ನಾನ್ ಕಾರ್ ಡ್ರೈವಿಂಗ್ ಮಾಡ್ತಾ ಇದೀನಲ್ವಾ, ಏನ್ ನಿನ್ ಕಿರಿಕು? ನಾನ್ ಮಾತಾಡಿದ್ರೆ ಕಿರಿಕು, ಅದೇ ನನ್ ತಂಗಿ ಮಾತಾಡ್ತಿದ್ರೆ ಚೊಲ್ಸೋಸ್ಕೊಂಡ್ ನೋಡ್ತಾ ಇರ್ತೀಯಾ ನೀನ್? ಗೌರಮ್ಮ, ನಾನ್ ಕಾರ್ ಓಡಿಸ್ಬೇಕಾದ್ರೆ ಹೊಡಿಬೇಡ ಅಂತ 1000 ಸಲ ಹೇಳಿದ್ದೀನಿ. ಅದು ಕೆಟ್ಟ ಅಭ್ಯಾಸ. ಸರ್, ನಮ್ ಟ್ರೈನ್ ಮಿಸ್ ಆಯ್ತು, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಆಗಲ್ಲ. ಆಗತ್ತೆ, ಆಗತ್ತೆ. ಥ್ಯಾಂಕ್ ಯು ಮೇಡಮ್. ಬಾ ಬಾ ಬಾ. ಓಯ್, ಮೇಡಮ್ ನ ನೋಡ್ತಿದ್ರೆ ಸೇಮ್ ಜೆನಿಲಿಯ ತರ ಇಲ್ವಾ? ಅವಳು ಜೆನಿಲಿಯಾ, ನಾನ್ ಶಿವರಾಜ್ ಕುಮಾರ್. ಇಬ್ರು ಸೇರಿ ಕಾಶ್ಮೀರಕ್ಕೆ ಡ್ಯೂಯೇಟ್ ಆಡಕ್ ಹೋಗ್ತಾ ಇದೀವಿ. ಯಾಕೆ ಜೋಕ್ ಮಾಡ್ಬಾರ್ದಾ? ಇದಕ್ಕಿಂತ ಮುಂಚೆ ಎಷ್ಟೊಂದು ಜೋಕ್ ಮಾಡ್ಕೊಂಡ್ ಬಂದ್ವಿ. ಲಿಫ್ಟ್ ಕೊಟ್ರೆ ನನಗೆ ಕಿಂಡಲ್ ಮಾಡ್ತೀನಿ. ಸರ್, ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇದ್ದಿದ್ದೆ ಸರ್. ನಾನೊಂದು ಫಾರ್ಮುಲಾ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡಿದ್ರೆ ನೀವು ಕಳ್ಕೊಂಡಿರೋ ಸುಖ ಸಂತೋಷ ಎಲ್ಲ ನಿಮ್ಮನ್ನ ಹುಡುಕೊಂಡು ಮತ್ತೆ ವಾಪಸ್ ಬರುತ್ತೆ ಸರ್. ಏನಾ ಫಾರ್ಮುಲಾ? ದಿಸ್ ಇಸ್ ಕಾಲ್ಡ್ ದ ಓನ್ ಅಂಡ್ ಓನ್ಲಿ ದ ಗ್ರೇಟ್ ಫ್ಲಾಶ್ ಬ್ಯಾಕ್ ಫೋಬಿಯಾ ಟ್ರೀಟ್ಮೆಂಟ್ ಸರ್. ಅಂದ್ರೆ ಯಾವಾಗಾದ್ರೂ ನಿಮ್ಮಿಬ್ರು ಮಧ್ಯೆ ಜಗಳ ನಡೆದ್ರೆ ನಿಮ್ಮಿಬ್ರು ಲೈಫ್ ಅಲ್ಲಿ ನಡೆದಿರೋ ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ನ ರಿವ್ಯಾಂಡ್ ಮಾಡ್ಕೊಂಡು ಪ್ಲೇ ಮಾಡಿ ನೋಡಿದ್ರೆ ಆ ಮಧುರವಾದ ಕ್ಷಣಗಳು ಮತ್ತೆ ವಾಪಸ್ ಬರುತ್ತೆ. ನಂಗೋಕೆ, ನನಗೂ ಓಕೆ. 5 ವರ್ಷದ ಹಿಂದೆ ನಾವೆಲ್ಲಿದ್ವಿ? ಕೊಡೈಕೆನಾಲು. ಅಲ್ಲಿ ರೆಸ್ಟೋರೆಂಟ್ ನಲ್ಲಿ ನನ್ನ ನೋಡ್ತಾ ಜೊಲ್ ಸುರಿಸ್ಕೊಂಡು ಸ್ಯಾಂಡ್ವಿಚ್ ಅಂತ ನಮ್ಮಪ್ಪನ್ ಕೈ ಕಚ್ಬಿಟ್ಟಿದ್ರಿ. ಅದು ಮಧ್ಯಾಹ್ನ. ಸಾಯಂಕಾಲ ಕೆರೆ ದಂಡೆ ಹತ್ರ ಸೈಕಲ್ ತುಳ್ಕೊಂಡ್ ಬಂದ್ರಿ. ನಾನ್ ಕಣ್ಣು ಹೊಡೆದೆ, ನೀವು ಜರ್ಕ್ ಹೊಡೆದು ರೋಡಲ್ಲಿ ಹೋಗ್ತಿದ್ ಮುದ್ಕಿಗೆ ಡ್ಯಾಶ್ ಹೊಡೆದು ಕೆಳಗೆ ಬಿದ್ಬಿಟ್ರಿ. ನೀನ್ ಹೇಳಿದ್ದು ಸಾಯಂಕಾಲದ್ದು, ಮತ್ತೆ ರಾತ್ರಿ. ಹೋಗಿಪ್ಪ, ನಂಗ್ ನಾಚಿಕೆ ಆಗತ್ತೆ. ಹೋಗ್ಲಿ, ನಾನೇ ಹೇಳ. ಹೇಳಿ ಹೇಳಿ. ಅವತ್ ರಾತ್ರಿ ತುಂಬಾ ಚಳಿ ಇತ್ತು. ನಾನು ವಿರಹ ವೇದನೆಯಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದೆ. ಹಾಗಿದ್ದಕ್ಕಿದ್ದಂಗೆ
ಕರೆಂಟ್ ಹೊರಟೋಯ್ತು. ಹೌದು, ನನಗೂ ನೆನ್ಪಿದೆ. ಆಗ ನೀನು ಒಳಗ್ ಬಂದೆ. ಆ ಮಲ್ಲಿಗೆ ಹೂವಿನ ಸುವಾಸನೆ, ಆ ಹುಣ್ಣಿಮೆ ರಾತ್ರಿಲಿ ನಿನ್ ದೇವತೆ ತರ ಕಾಣಿಸ್ತಾ ಇದ್ದೆ. ನನಗಾಗ ತಡ್ಕೊಳಕ್ಕಾಗದೆ. ಏನಾಯ್ತೆ? ಅವತ್ತು ನಾನು 7 ಗಂಟೆಗೆ ನಿದ್ದೆ ಮಾಡ್ಬಿಟ್ಟಿದ್ದೆ ಕಣೋ. ಆಗ ಅಲ್ಲಿ ಹಾಲು ತಗೊಂಡ್ ಬಂದಿದ್ದು ನನ್ ತಂಗಿ ಕಣೋ. ನನ್ನನ್ನೇ ಯಾವತ್ತೇ ನೀನು ಧೋನಿ, ಈ ಜನ್ಮದಲ್ಲಿ ನಿನ್ ಮುಖ ನಾನು ನೋಡಿದ್ರೆ. ಗೌರವ ನಿಲ್ಸಿ ನಿಲ್ಸಿ. ನಿನ್ನ ಸಲಹೆಗೆ ನನ್ನ ಕೃತಜ್ಞತೆಗಳಪ್ಪ. ನನ್ಗೊಂದ್ ಸಣ್ಣ ಸಹಾಯ ಮಾಡ್ತೀಯಾ? ಏನ್ ಸರ್? ನನಗೆ ನಡೆಯಕ್ ಶಕ್ತಿ ಇಲ್ಲ. ನನ್ನ ಕಾರಲ್ಲಿ ಒಂದು ಗನ್ ಇದೆ, ತಂದ್ಕೊಡ್ತೀಯಪ್ಪ? ಯಾಕೆ ಸರ್? ನೀನು ಸುಡಕಲೇ. ವಾಹ್, ಯು ಫೂಲ್, ನಿನ್ ಪಾಡಿಗೆ ನೀ ಸುಮ್ನೆ ಕೂತ್ಕೋಬೋದಿತ್ತಲ್ಲ. ಅಯ್ಯೋ, ಅವ್ರ ಫಸ್ಟ್ ನೈಟ್ ಅಲ್ಲಿ ಆ ತರ ಟ್ವಿಸ್ಟ್ ಇತ್ತು ಅಂತ ಯಾವನ್ ಗೊತ್ತಿತ್ತು? ಐಡಿಯಾ ಏನು? ಅಲ್ಲಿ ನೋಡು, ಗೆಸ್ಟ್ ಹೌಸ್. ಸಾರಲ್ಲಿ ಹೋಗಿ ರೆಸ್ಟ್ ತಗೋತಾರೆ. ನಾನ್ ಬರಲ್ಲ. ನಿನ್ನೆ ಅವನ್ ಕರ್ದ. ನೀನ್ ಯಾವ್ದಾರ ಲಾರಿ ಎತ್ಕೊಂಡು ಹೋಗು, ನಾನಲ್ಲಿ ಹೋಗ್ತೀನಿ. ಬಾಯ್. ನೀನ್ ಏನ್ ಹೇಳಿದ್ರು ನಿನ್ ಹಿಂದೆನೆ ಬರ್ತಿದ್ದೀನಿ ಅಂತ ಅಲ್ವಾ? ನಿನ್ಗಿಷ್ಟೊಂದು ಕೊಬ್ಬು. ಯಾ, ಬಾರೆ ಬಾರೆ ನನ್ನ ಹಿಂದೆ ಹಿಂದೆ. ನೋ ನೋ ನೋ, ಜಸ್ಟ್ ಫಾಲೋ ಮೀ. ಅಮ್ಮ, ಸೌಮ್ಯ, ತಾಯೇ, ಅಲ್ಲ, ಓಯ್, ಏನ್ ನಾನು ಒಬ್ನೇ ಕೂಗ್ಬೇಕಾ? ನೀನು ಕೂಗು. ಹೆಣ್ಮಕ್ಳು ಕೂಗಿದ್ರೆ ಸೆಂಟಿಮೆಂಟ್ ಜಾಸ್ತಿ. ಅಮ್ಮ, ಅಬ್ಬಾ, ಸ್ವಾಮಿ, ಅಬ್ಬಾ ಬಾಬಾ, ಅಮ್ಮ, पिया तुए एडो रिवा हमें बेंगलुरु से हंसे तो गाड़ी फली लो, आज ही रात इधर ही सुली लो, सुतेला हमें बारी जुबू. हो ಬಿತ್ರು ಕಾಶು ಆಶು. ಧನ್ಯವಾದ. ಓ, ನಿನಗೆ ಒರಿಯಾ ಭಾಷೆನೂ ಬರುತ್ತಾ? ಒರಿಯಾ ಅಷ್ಟೇ ಅಲ್ಲ, ಹಿಂದಿ ಬರುತ್ತೆ, ತೆಲುಗು ಬರುತ್ತೆ, ತಮಿಳು ಬರುತ್ತೆ, ಮಲಯಾಳಂ ಬರುತ್ತೆ, ಗುಜರಾತಿ ಬರುತ್ತೆ, ರಾಜಸ್ಥಾನಿ ಬರುತ್ತೆ, ಪಂಜಾಬಿ ಬರುತ್ತೆ, ತುಳು ಬರುತ್ತೆ, ಕೊಂಕಣಿ ಬರುತ್ತೆ, ಜಪಾನೀಸ್ ಬರುತ್ತೆ, ಚೈನೀಸ್ ಬರುತ್ತೆ. ಅದ್ರ ಜೊತೆ ಕನ್ನಡನೂ ಬರುತ್ತೆ. ಆದ್ರೆ ಲೂನಾ ರಿಪೇರಿ ಮಾಡೋಕ್ ಮಾತ್ರ ಗೊತ್ತಿಲ್ಲ. ನಾನ್ ಡ್ರೆಸ್ ಚೇಂಜ್ ಮಾಡ್ಬೇಕು. ಯು ವೇಟ್ ಹಿಯರ್, ಓಕೆ? ಓಯ್, ಇವಳಿಗೆ ಕೊಬ್ಬು ಜಾಸ್ತಿನೇ. ಮಾತಾಜಿ ಮಾತಾಜಿ ಮಾತಾಜಿ, ಕೋಣ ನಾನ್ ಇಲ್ಲೇ ಮಲ್ಕೋತೀನಿ, ಅವನ್ನ ಆಚೆ ಮಲ್ಕೊಳಕ್ ಹೇಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕೋಣ ಪೋಲ್ಸ್ ದಿಮಾಗ್ ಹುಚ್ಚು ಹುಚ್ಚು. बाबू, मैं बिद्र को आइबो की हेबो की. अरे बाबू, तू बैरसो बियोसोल बित्रसोल हो. हाँ, पद्दरे सोइलो देसी सीतो है वच्चे. हाँ, से सब मुझे नहीं. तुमको इच्छा नो तिले पड़े जाओ अम्मा दयविಟ್ಟು माँ पड़े जाओ. से सब मुझे नहीं, पड़े जाओ ए पड़े जाओ. ನನ್ನ ಮಾತು ಕೇಳಿ. ಅಯ್ಯೋ ಪ್ಲೀಸ್ ಪ್ಲೀಸ್. ಬಾಬು, ಮೊದ್ಲೇ ಚಳಿ ಜಾಸ್ತಿ, ಹುಷಾರು. ಓ, ಇದ್ ನಿನ್ ಕೆಲ್ಸನಾ? ಮಾಡ್ತೀನಿ. ಅಬ್ಬಾ, ಹ್ಯಾಪಿಯಾಗಿ ಮಲಗ್ಬೋದು. ನನಗೆ ಟ್ರೈನ್ ಮಿಸ್ ಆಯ್ತು, ಅದಕ್ಕೆ. ವಾ, ನೀವು ಕನ್ನಡದವ್ರ? ಅದಿರ್ಲಿ, ಮನೆ ಮುಂದೆ ಯಾಕಪ್ಪ ನಿಂತಿದೀಯಾ? ಮಲ್ಗ ಕಣ. ಮಲ್ಗಕ್ಕ? ಈ ಮನೆಯಲ್ಲ, 2 ತಿಂಗಳಿಂದ ಒಂದ್ ಹೆಂಗ್ಸು ನೇಣ ಹಾಕೊಂಡು ಸತ್ತು ದೆವ್ವ ಆಗಿ ಮನೇಲಿ ಇದ್ದಾಳೆ ಅಂತಾರೆ. ಏನೋ ನೀವು ಹೇಳ್ತಿರೋದು? ಹೌದಪ್ಪ, ಇದೇ ತರ ತಿಂಗಳಿಂದ ಯಾರೋ ಬಂದು ಮಲಗಿ ರಕ್ತ ವಾಂತಿ ಮಾಡಿ ತೀರೋದ್ರು. ಒಳಗ್ ಮಲಗಿರೋರ್ಗಲ್ವಣ ಪ್ರಾಬ್ಲಮ್, ನನಗಲ್ವಲ್ಲ. ನಾನು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ. ಪ್ರೀತಮ್, ನೀನ್ ಇಷ್ಟೊತ್ತು ಯಾರ ಹತ್ರ ಮಾತಾಡ್ತಿದ್ದು?
ಆ ಮುದುಕಿ ನಿಜವಾಗ್ಲೂ ದೆವ್ವನಾ? ಏ ಯಾರೇನ್ ಹೇಳಿದ್ರು ನಂಬಿಡ್ತೀಯಾ? ದೆವ್ವ ಗಿವ ಅಂತ ನಾನು ಟೈಮ್ ವೇಸ್ಟ್ ಮಾಡ್ಬೇಡ. ಬೆಳಿಗ್ಗೆ ಬೇಗ ಎದ್ದೋಗ್ಬೇಕು. ಹೋಗ್ ಮಲ್ಕೋ. ತುಂಬಾ ಚಳಿ ಇದೆ, ಒಳಗ್ ಬಂದ್ ಮಲಗ್ಬೋದಲ್ಲ? ಏ ಹೋಗ. ಪ್ರೀತಮ್, ನೀನ್ ಒಳಗ್ ಬರಲ್ವಾ? ನನಗ್ ಭಯ ಆಗ್ತಿದೆ. ಪ್ಲೀಸ್ ಪ್ಲೀಸ್ ಪ್ರೀತಮ್. ಓಕೆ. ಆ ಏ ಹಾ ಪ್ರೀತಮ್, ಮುದುಕಿ ಕಾಣಿಸ್ತಾ ಇಲ್ಲ, ದೆವ್ವಾಗೋಗಿದೆ. ಹೇ ಸುಮ್ನೆ ಮಲ್ಕ. ಆಶಾ ಆಶಾ ಆಶಾ, ದೆವ್ವ ಪಿಶಾಚಿ ಅಂತ ಹೆದರ್ಸಿ ನನಗ್ ಮೋಸ ಮಾಡ್ತೀಯಾ? ಹಲೋ ಮಹಾಲಕ್ಷ್ಮಿನಾ? ಯಾ ಮಹಾಲಕ್ಷ್ಮಿ, ಯಾ ಮಹಾಲಕ್ಷ್ಮಿ, ನಾನು ಬಾಲಾಜಿ. ಬಾಲಾಜಿ ಬಾಲಾಜಿ ಅಂತ ಬಾಲಾಜಿ, ವಾಟ್ ಅ ಸರ್ಪ್ರೈಸ್. ಎಷ್ಟು ವರ್ಷ ಆಯ್ತು ನಿನ್ ಮಾತು ಕೇಳಿ. ಯಾ ಆಫ್ ಕೋರ್ಸ್, ನನಗೂ ಹಾಗೆ ಅನ್ಸ್ತಿದೆ. ನನ್ ನಂಬರ್ ಯಾರು ಕೊಟ್ರು? ನಿನ್ ಫ್ರೆಂಡ್ ಗೀತಾ ಕೊಟ್ರು. ನನ್ ಟ್ರೈನ್ ಮಿಸ್ ಆಯ್ತು. ಯಾಕೆ, ಏನಾಯ್ತು? ಏನೂ ಇಲ್ಲ, ಬಂದ್ಬಿಡ್ತೀನಿ. ನಿನ್ ಮಾತ್ ಕೇಳಿ ನನ್ ಜರ್ನಿ ಪಟ್ ಕಷ್ಟ ಎಲ್ಲ ಮರ್ತೋದೆ. ಬಟ್ ನೀನ್ ಫೋನ್ ಮಾಡಿ ನಾವು ಮೀಟ್ ಮಾಡಿ ಮಾತಾಡೋ ಥ್ರಿಲ್ಲೇ ಹೊರಟೋಯ್ತು. ಸರಿ, ನೀನ್ ಯಾವಾಗ ಹೊರಡ್ತೀಯಾ? ನಾನ್ ಈಗ್ಲೇ ಹೊರಡ್ತೀನಿ. ಓಕೆ, ಬಾಯ್. ಬಾಯ್. ಲಕ್ಷ್ಮಿ, ಹ? ಬಾಲಾಜಿನ ನಾನ್ ನಿಂಗ್ ಹೇಳಿಲ್ವಾ ಬಾಲಾಜಿನು ನನ್ ತರಾನೇ ವೇಟ್ ಮಾಡ್ತಿರ್ತಾನೆ ಅಂತ? ನೋಡಿದ್ಯಾ, ನನ್ ನಂಬಿಕೆನೆ ನಿಜ ಆಯ್ತು. ನಾವು ಸೇರ್ತಾ ಇದೀವಿ. ಪ್ರೀತಮ್, ನಾನ್ ಅರ್ಜೆಂಟಾಗಿ ಕೋಲ್ಕತ್ತಾಕ್ ಹೋಗ್ಬೇಕು. ಪ್ಲೀಸ್ ನನಗ್ ಹೆಲ್ಪ್ ಮಾಡ್ತೀಯಾ? ತುಂಬಾ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಪ್ರೀತಮ್. ಬಾಯ್. ಒನ್ ಟಿಕೆಟ್ ಟು ಕೋಲ್ಕತ್ತಾ ಪ್ಲೀಸ್. उतर देखो। हाँ, बोलो बोलो। सॉरी। सर, क्या है, क्या है ये? सर, नನ್ಗೇನು ಗೊತ್ತಿಲ್ಲ ಸರ್. ಸರ್, क्या बोल रहे हो? कौन है तुम? कहाँ के हो तुम? दिल्ली के और बॉम्बे के? देखने में इतना खूबसूरत और भोली भाली लगती हो, ऐसा धंधा कर रहे हो? शर्म नहीं आती?
ಸರ್ ಅವಳಿಗೇನು ಗೊತ್ತಿಲ್ಲ ಸರ್ ಅದ್ರ ಇಟ್ಟಿದೀವಿ ಸರ್ ಇವ್ಳು ನನ್ನ ಜೊತೆ ಬಂದಿದ್ದಾರೆ ಸರ್ ಹೇಳೋ ಹೇಳೋ बदमाश साला इसको तो हम लोग 6 महीने से ढूंढ रहे हैं। राम सिंह का केस का मुजरिम यही है। कहाँ चुप गया था? बोलो कहाँ चुप गया था? पकड़ो से। And you? ಸರ್ ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್ ಇದು ನನ್ನ ಐಡಿ ಕಾರ್ಡ್ ಸರ್ Oh, you are from Bangalore. Take it. Sir. Thank you. Sorry for the inconvenience. You can go now. ಬಾ Oh, लेके आओ साले को जल्दी। ಸರಿ ಇಲ್ಲಿಂದ ನೀನು ಹೋಗು ಮತ್ತೆ ನೀನು ಮತ್ತೆ ಪೊಲೀಸರು ಬಂದ್ರೆ ಇಂಟ್ರಾಗೇಷನ್ ಎನ್ಕ್ವೈರಿ ಅಂತೆಲ್ಲ ಮಾಡ್ತಾರೆ ನಂಗೆ ಬೇರೆ ಕೆಲಸ ಇದೆ ನೀನು ಹೋಗು 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 ಲಕ್ಷ್ಮಿ ತುಂಬಾ ಥ್ಯಾಂಕ್ಸ್ ಪ್ರೀತಮ್ ಬಾಯ್ ಪ್ರೀತಮ್ ಬಾ ಪ್ಲೀಸ್ ಸ್ಟಾಪ್ ಪ್ರೀತಮ್ 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 Every half an hour once you have to check the BP, okay? ಡಾಕ್ಟರ್ You don't worry. He's out of danger. We are giving him blood. He should not get tensed, okay? ಲಕ್ಷ್ಮಿ ಸಾರಿ ಡಿಸ್ಟರ್ಬ್ ಮಾಡಿದೆ ಹೌದು ನನಗ್ ಡಿಸ್ಟರ್ಬ್ ಮಾಡಿ ನೀನು ರಿಸ್ಕ್ ತಗೋತಿದ್ಯಾ ನೀನಲ್ಲಿ ಬಿದ್ದಿದ್ದು ನಾನು ನೋಡ್ತಾ ಇದ್ದಿದ್ರೆ ನಿನಗೇನಾದ್ರೂ ಆಗಿದ್ದಿದ್ರೆ ನನಗೇನು ಆಗಲ್ಲ ನೀನೇನು ಯೋಚನೆ ಮಾಡಬೇಡ ಓಕೆ ನಿಮ್ಮನೆ ನಂಬರ್ ಕೊಡು ಇನ್ಫಾರ್ಮ್ ಮಾಡ್ತೀನಿ ಏ ಬೇಡ ಬೇಡ ಯಾಕೆ ಟಿವಿ ಸೀರಿಯಲ್ ಈ ತರ ಸೀನ್ ನೋಡಿದ್ರೆ ನಮ್ಮಮ್ಮ 2-3 ದಿನ ಊಟ ನೀರು ಬಿಟ್ಬಿಡ್ತಾರೆ ಇನ್ನು ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಯಾಕೆ ಲಕ್ಷ್ಮಿ ಫೀಲಿಂಗ್ ಅಲ್ಲಿ ಇದೆಯಾ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಏನಾದ್ರು ಹೇಳಿದ್ರ ಅಯ್ಯಯ್ಯೋ ಹಾಗೇನಿಲ್ಲ ಇನ್ನು ಎಷ್ಟು ಗಂಟೆ ಬದುಕಿರ್ತೀನಿ ಫಾರಿನಿಂದ ಡಾಕ್ಟರ್ ಬಂದ್ರು ನನ್ನನ್ನು ಬದುಕಕ್ಕಾಗಲ್ಲ ಅಂತ ಹೇಳಿದ್ರ ನನಗೆ ಸಾಯೋದಕ್ಕೆ ಏನೂ ಭಯ ಇಲ್ಲ ಆದ್ರೆ ಸಾಯಕ್ಕಿಂತ ಮುಂಚೆ ಒಂದೇ ಒಂದು ಕೋರಿಕೆ ಏನದು ಈ ಡ್ರೆಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ಒಂದೇ ಒಂದು ಫೋಟೋ ತೆಗಿಸ್ಬೇಕು ಅಂತ ಪ್ರೀತಮ್ ನಿನಗ್ ಬುದ್ಧಿ ಇದೆಯಾ ಈ ಟೈಮಲ್ಲೂ ಜೋಕಾ ಮೆಂಟಲ್ ಸರೋಜಾ ಬೇಡ ಬೇಡ ಸರೋಜಾ ಸರೋಜಾ ಬೇಡ ಬೇಡ ಸರೋಜಾ ಜೋರಾಗಿ ನಗ್ಬಾರ್ದು ಸರೋಜಾ ಕಂಟ್ರೋಲ್ ಮಾಡ್ಕೋ ಕಂಟ್ರೋಲ್ ಮಾಡು ಸರೋಜಾ ಜೋರಾಗಿ ನಗ್ಬಾರ್ದು ಜೋರಾಗಿ ನಗ್ಬಾರ್ದು ನಗ್ಬಾರ್ದು ಪ್ರೀತಮ್ ಹೇಗಿದ್ಯಾ ತುಂಬಾ ನೋವಿದ್ಯಾ ಏನಿಲ್ಲ ಕೂತ್ಕೋ ನೀನು ಹೊರಡು ಲಕ್ಷ್ಮಿ ಯಾಕೆ ಬಾಲಾಜಿ ನೋಡ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದೆ ಈ ಗಲಾಟೆಲೆಲ್ಲ ಮರ್ತೋಯ್ತು ನೀನು ಹೊರಡು ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ಅವ್ರು ಬಂದು ನೋಡ್ಕೋತಾರೆ 4 ಗಂಟೆಗೆ ಟ್ರೈನ್ ಇದೆ ಬೆಳಿಗ್ಗೆನ ನೀನು ಕಲ್ಕತ್ತಾ ಸೇರ್ಬೋದು ನಾನ್ ಟಿಕೆಟ್ ತರಿಸ್ತೀನಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಮೇಡಮ್ ನೀವ್ ಹೇಳಿದ ಟಿಕೆಟ್ 4 ಗಂಟೆಗೆ ಟ್ರೈನ್ ನೀವು ಇವತ್ತೇ ಹೊರಡ್ಬೇಕು ಅಂದಿದ್ದಕ್ಕೆ ತತ್ಕಾಲಲ್ಲಿ ಟಿಕೆಟ್ ತಂದಿದ್ದೀನಿ ಮೇಡಮ್ ಐ ಆಮ್ ಸಾರಿ ಪ್ರೀತಮ್ ನಿನಗೆ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ಹಲೋ ಲಕ್ಷ್ಮಿ ಬಾಲಾಜಿ ಪ್ಲೀಸ್ ಬೆಳಗ್ಗೆನೆ ಅಲ್ಲಿರ್ತೀನಿ ಅಂತ ಹೇಳಿದ್ನಲ್ಲ ನಿನ್ಗೆ ಎಕ್ಸ್ಕ್ಯೂಸ್ ಮೀ ಹಾ ಹೇಳು ಐ ಆಮ್ ಸಾರಿ ಪ್ರೀತಮ್ ನನ್ನ ತಪ್ಪು ತಿಳ್ಕೋಬೇಡ 15 ವರ್ಷದ ನಂತರ ನಾವು ಸಿಗ್ತಿದೀವಿ ನನ್ನ ಅರ್ಥ ಮಾಡ್ಕೊ ನೀನು ಹೊರಡು ಇನ್ನು 3 ಗಂಟೆ ಟೈಮ್ ಇದೆ ನಾನು ಹೋಗಿ ಬಿಲ್ ಸೆಟಲ್ ಮಾಡಿ ಬರ್ತೀನಿ ಹೌದು ನಿನ್ ಫ್ರೆಂಡ್ಸ್ ಬರ್ತಿದಾರಲ್ಲ ಹಾ ಹಾ
ಏನಾಯ್ತಮ್ಮ? ಅದು ನಾನು ಏನಂತ ಹೇಳಪ್ಪ. ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಬ್ರಿಡ್ಜ್ ಬಿದ್ದೋಗಿದ್ರಿಂದ ಕಲ್ಕತ್ತಾಗ ಹೋಗೋ ಟ್ರೈನು ಆಕ್ಸಿಡೆಂಟ್ ಆಗಿ ತುಂಬಾ ಜನ ಸತ್ತೋದ್ರಂತಪ್ಪ. ನೀವು ಇವತ್ತೇ ಹೊರಡ್ಬೇಕು ಅಂದಿದ್ದಕ್ಕೆ ತತ್ಕಾಲಲ್ಲಿ ಟಿಕೆಟ್ ತಂದಿದ್ದೀನಿ ಮೇಡಮ್. ಮಹಾಲಕ್ಷ್ಮಿ! 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 ಹೇಯ್! ಸೈರಾ! ಮಹಾಲಕ್ಷ್ಮಿ! ಹೇಯ್! ನೋಡು, ಇಲ್ಲೇ ಇದ್ದಾಳೆ ಮಹಾಲಕ್ಷ್ಮಿ. ಏನಮ್ಮ, ನೀನ್ ಊರಿಗೆ ಹೋಗದೆ ಇರೋ ವಿಷಯ ಹೇಳಿಲ್ವಾ? ಈಗಿರೋ ಟೆನ್ಷನ್ ಅಲ್ಲಿ ಸಾಯ್ತಿದ್ರೆ ಮಧ್ಯೆ ಇವ್ರಗಳ್ದು ಬೇರೆ. ಚಲ ಬಾಯ್. ಪ್ರೀತಮ್, ಏನಿದೆಲ್ಲ? ನೀನ್ ನನಗ್ ಸಿಕ್ತೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನೀನೇ ಇಲ್ಲ ಅಂದ್ರೆ ನಿನ್ನ ಒಂಟಿಯಾಗಿ ನಾನು ಕಳ್ಸೋದಿಲ್ಲ. ನಾನೇ ಜೊತೆಲಿ ಬಂತು ಬಾಲಾಜಿ ಹತ್ರ ಬಿಟ್ಟು ಬರ್ತೀನಿ. ನಾನು ಕೇಳ್ಕೊಂಬರ್ತೀನಿ. ಬಾಲಾಜಿ ಸಪು ದೇಖ್ನಾ ಥಾ. ಯಾ ಶ್ಯೂರ್ ಯಾ. ಮಹಾಲಕ್ಷ್ಮಿ! 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 Mahalakshmi, it's so unbelievable. I'm so lucky. I got you, Mahalakshmi. I got you. I'm so happy today. Hey, Lakshmi, ಏನ್ ಹಾಗೆ ನೋಡ್ತಿದ್ಯಾ? ನಾನು ನಿನ್ ಬಾಲಾಜಿ ಗುರ್ತಿಗ್ಲಿಲ್ವಾ? ಎಷ್ಟ್ ದಿನದಿಂದ ನಿನ್ನ ಎದುರು ನೋಡ್ತಾ ಇದೀನಿ ಗೊತ್ತಾ? ಐ ಆಮ್ ಸೋ ಹ್ಯಾಪಿ ಟುಡೇ. ಯು ಮೇಡ್ ಮಿ ಸೋ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ. ಯೆಸ್, ಇಟ್ಸ್ ರಿಯಲಿ ಅನ್ಬಿಲೀವೇಬಲ್. ಯಾ. ಓ ಗಾಡ್. ಹೇ ಲಕ್ಷ್ಮಿ, ನಿಂತ್ಕೋ. ವಾಟ್ ಹ್ಯಾಪನ್? ಮಹಾಲಕ್ಷ್ಮಿ, ನಿಂತ್ಕೋ. ಪ್ರೀತಮ್! ಪ್ರೀತಮ್! ಅಮ್ಮ, ನಿಮ್ಮನ್ನು ಹುಡುಕೊಂಡು ಯಾರೋ ಬಂದಿದಾರಮ್ಮ. ತಾತ, ನನ್ನ ದಯವಿಟ್ಟು ಕ್ಷಮಿಸವ. ನಾನು ನಿನ್ನ ಹತ್ರ ಬಂದಿರೋ ವಿಷಯ ನಿಮ್ ಚಿಕ್ಕಮ್ಮನ್ ಗೊತ್ತಾಗೋಯ್ತವ. ನಿನ್ಗೋಸ್ಕರ ಕಲ್ಕತ್ತಾದಲ್ಲೆಲ್ಲ ಹುಡುಕ್ಸಿ ಕೊನೆಗೆ ನೀ ಇಲ್ಲಿದ್ಯಾ ಅಂತ ಗೊತ್ತಾಗಿ ನಿನ್ ನೆಂಟ್ರನ್ನೆಲ್ಲ ಜೊತೆಲೆ ಕರ್ಕೊಂಡ್ ಬಂದಿದ್ದಾಳೆ ನಿಮ್ ಚಿಕ್ಕಮ್ಮ. ಲಕ್ಷ್ಮಿ, ನಮ್ಮದು ಗೌರವದಿಂದ ಬಾಳಿ ಬದುಕಿದ ಕುಟುಂಬ. ನೀನ್ ಹೀಗ್ ಮಾಡ್ತಿರೋ ಸರಿಯಲ್ಲಮ್ಮ. ಬಾಮ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ನೀವೆಲ್ಲ ಯಾರು? ನಾವೆಲ್ಲ ಲಕ್ಷ್ಮಿ ಸಂಬಂಧಿಕರು. ಓ, ನಮಸ್ಕಾರ. ಓ, ನೀನೇನಾ ಬಾಲಾಜಿ? ನಿನ್ನ ಹುಚ್ಚಿನಿಂದೇನಾ ಅಷ್ಟು ಒಳ್ಳೆ ಸಂಬಂಧನ ಬಿಟ್ಟು ಓಡ್ ಬಂದಿದ್ದು? ನೋಡಪ್ಪ, ನಮ್ಮನೆ ಮಗಳು ನಿಮ್ಮನೇಲಿರೋದು ಒಳ್ಳೇದಲ್ಲ. ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ಮದ್ವೆನೂ ಮಾಡ್ಕೊಳ್ತಾ ಇದೀವಿ. ಅಡ್ರೆಸ್ ಇಲ್ದಿರೋ ಅಬ್ಬೆ ಪಾರಿ ನೀನು. ನಿನಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅನ್ಕೊಂಡಿದೀಯಾ? ಅದು ಒಂದ್ ಕಾಲದಲ್ಲಿ. ಈಗ ನನ್ನ ಮಗನ ಆಸ್ತಿ ಬೆಲೆ ಎಷ್ಟು ಗೊತ್ತಾ? 150 ಕೋಟಿ. ನಿಮ್ಮ ಆಸ್ತಿಯಲ್ಲಿ ಒಂದ್ ಬಿಡಿಗಾಸು ನನಗ್ ಬೇಡ. ಲಕ್ಷ್ಮಿನ ನನ್ನ ಹೃದಯದಲ್ಲಿ ಇಟ್ಕೊಂಡು ಮಹಾರಾಣಿ ತರ ನೋಡ್ಕೋತೀನಿ. ಇನ್ನೂ ಏನಮ್ಮ ನಿಮ್ಮ ಅಭ್ಯಂತರ? ಅಯ್ಯೋ, ಏನೋ ಚಿಕ್ಕ ಹುಡುಗಿ ಪ್ರೀತಿ ಪ್ರೇಮ ಅಂತ ಎಲ್ಲಿ ಮೋಸ ಹೋಗ್ಬಿಡ್ತಾಳು ಅಂತ ಭಯ ಪಟ್ಟಿದ್ದೆ ಅಷ್ಟೇ. ನನ್ನ ಮಗಳು ಇಂಥ ಒಳ್ಳೆ ಶ್ರೀಮಂತರ ಮನೆ ಸೇರ್ತಾಳೆ ಅಂದ್ರೆ ನನ್ನ ಅಭ್ಯಂತರ ಏನಿರುತ್ತೆ ಹೇಳಿ? ಆ ದೇವ್ರು ನಿನ್ ಕಡೆ ಇದಾನಮ್ಮ. ಅದಕ್ಕೆ ಇಂಥ ಒಳ್ಳೆ ವ್ಯಕ್ತಿ ನಿನಗೆ ಗಂಡ ಆಗ್ತಿದ್ದಾನೆ. ನೋಡಿ, ತನ್ ಮದುವೆಗೆ ನಮ್ ಬಂಧು ಬಳಗ ಯಾರು ಇಲ್ವಲ್ಲ ಅನ್ನೋಕೋರ್ಗು ನಮ್ ಲಕ್ಷ್ಮಿನ್ ಕಾಡ್ಬಾರ್ದು. ನೀವೆಲ್ಲ ಇಲ್ಲೇ ಇದ್ದು 2 ಅಕ್ಷತೆ ಕಾಳು ಹಾಕಿ ನಮ್ಮನ್ನ ಆಶೀರ್ವದಿಸ್ಬೇಕು. ಲಕ್ಷ್ಮಿ, ಬಾಲಾಜಿ ಜೊತೆ ನಿನ್ ಮದುವೆ ನಿಶ್ಚಯ ಆಯ್ತಲ್ಲ, ಇನ್ನೂ ಯಾಕೆ ಚಿಂತಿಸ್ತಾ ಇದೀಯಾ? ಏನು ಇಲ್ಲ ಅಣ್ಣ, ಈ ಮದ್ವೆಗೆ ನಾನು ಒಪ್ಪಿದ್ದೀನಿ ಅಂತ ಲಕ್ಷ್ಮಿಗೆ ನಂಬಿಕೆ ಬರ್ತಾ ಇಲ್ಲ. ನೋಡಮ್ಮ ಲಕ್ಷ್ಮಿ, ಇನ್ನೀ ಮದ್ವೆನ ಆ ದೇವರು ಬಂದ್ರು ನಿಲ್ಸೋಕಾಗಲ್ಲ. ಏನಮ್ಮ ಹಾಗ್ ನೋಡ್ತಾ ಇದೀಯಾ? ಈ ಬಾಲಾಜಿಗೋಸ್ಕರ ತಾನೆ
ನೀನ್ ಇಷ್ಟು ದೂರ ಓಡ್ ಬಂದಿದ್ದು? ಏ ಪ್ರೀತಮ್, ಸ್ಪಾಟ್ ಬಂತ ಹೇಳಿ. ಓಯ್ ಜಲ್ದಿ ಜಲ್ದಿ ಸಾಮಾನ್ ಲಿಕ್ಕಲ್ಲ. ನೋಡು, ನನಗೆ ಇಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ, ನಾನು ಹೋಗ್ತೀನಿ. ಯಾಕೆ? ಇಷ್ಟ ಇಲ್ಲ ಅಷ್ಟೇ. ಬಾಂಗ್ ಫೋನ್ ಮಾಡಿ ಹೇಳ್ಬಿಡು. ಆಯ್ತು ಬಿಡು, ಲೋಡ್ ಎಲ್ಲ ಇಳಿಸೋದ್ಮೇಲೆ ಇದೇ ಗಾಡಿಲಿ ಹೋಗು. ಪ್ರೀತಮ್, ನನ್ನನ್ ಯಾಕೆ ಈ ರೀತಿ ಕೊಲ್ತಿದ್ಯಾ? ಸಾರಿ ಲಕ್ಷ್ಮಿ, ನಿನ್ ಮನೆ ಅಂತ ಗೊತ್ತಿಲ್ಲದೆ ಬಂದ್ಬಿಟ್ಟೆ. ಎಲ್ಲಿಗೆ? ಪ್ರೀತಮ್. ಪ್ರೀತಮ್? ಹೇ ಪ್ರೀತಮ್, ವೆಯ್ಟ್ ಎ ಮಿನಿಟ್ ಯಾ. ಹಾಯ್ ಪ್ರೀತಮ್, ಐ ಆಮ್ ಬಾಲಾಜಿ. ನನ್ನ ಹಾರ್ಟ್ ನ ಬೆಂಗಳೂರಿಂದ ಕಲ್ಕತ್ತಾವರೆಗೂ ಸೇಫ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟು ನನ್ನೇ ಮೀಟ್ ಮಾಡದೆ ಹೋಗ್ತಿದ್ಯಲ್ಲ. ಅದ್ ಹಾಗಲ್ಲ. ನನ್ ಹತ್ರ ಒಂದ್ ಮಾತು ಹೇಳ್ದೆ ಹೊಟ್ಟೋದ್ಯಲ್ಲ. ಓಕೆ ಓಕೆ, ಎನಿ ಹೌ ಟೈಮ್ ಸರಿಯಾಗಿ ಬಂದಿದ್ಯಾ. ನನ್ ಫಿಯಾನ್ಸಿಗೆ ಟ್ರೀಟ್ ಕೊಡ್ತಾ ಇದ್ದೀನಿ, ನೀನ್ ಕೂಡ ಬರ್ಬೇಕು. ಸಾರಿ ಸರ್, ನಿಮ್ ಮದ್ವೆ ಅರೇಂಜ್ಮೆಂಟ್ ಬಂದಿದ್ದೀನಿ, ತುಂಬಾ ಕೆಲಸ ಇದೆ. ನೋ 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 ನೋ, ನೀನ್ ಬರ್ತಾ ಇದ್ಯಾ ಅಷ್ಟೇ. ಲಕ್ಷ್ಮಿ, ನಿನ್ಗೇನ್ ಬೇಕು? ಫಸ್ಟ್ ಚಾಯ್ಸ್ ನಿಂದೆ. ಈಗ ನಿನ್ ಪ್ಲೇಸ್ ಅಲ್ಲಿ ಬಾಲಾಜಿ ಇದ್ದಿದ್ರೆ ಮೊದ್ಲು ನನಗೇನ್ ಬೇಕು ಅಂತ ಕೇಳಿ ಆಮೇಲೆ ಆರ್ಡರ್ ಮಾಡ್ತಿದ್ದ. ಸರ್, ನೀವು ಲಕ್ಷ್ಮಿ ಹೇಳ್ದಾಗೆ ಮಾಡ್ತಿದ್ದೀರಾ. ಲಕ್ಷ್ಮಿ ನಿಜವಾಗ್ಲೂ ಲಕ್ಕಿ ಸರ್. ಈಸ್ ಇಟ್? ಥ್ಯಾಂಕ್ ಯು. ಹಾ, ಯಾರ್ ರಾಹುಲ್? ಟೆಲ್ ಮಿ. ಜಸ್ಟ್ ಹೋಲ್ಡ್ ಆನ್. ಐ ಜಸ್ಟ್ ಕಮ್ ಔಟ್ ಸರ್. ಐ ಆಮ್ ಸಾರಿ. ನೋ ನೋ, ಇಟ್ಸ್ ಓಕೆ. ನಾನೇ ನಿನಗ್ ಸಾರಿ ಹೇಳ್ಬೇಕು. ಎಕ್ಸ್ಕ್ಯೂಸ್ ಮೀ. ಯಾ 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 ಶ್ಯೂರ್. ಬಾಲಾಜಿ, ಏನ್ ನೀನ್ ಮಾಡ್ತಿರೋದು? ಏನಾಯ್ತು? ಬಿಲ್ ಕೊಡುವಾಗ ನೀನ್ ಹೀಗ್ ಎದ್ ಬಂದ್ಬಿಟ್ರೆ ಏನರ್ಥ? ಅರ್ಜೆಂಟ್ ಕಾಲ್ ಬಂದಿತ್ತು, ಮಾತಾಡ್ತಿದ್ದೆ. ಏನಂತ ಅರ್ಜೆಂಟು? ಹೇ ಕೂಲ್ ಯಾರ್, ಇಷ್ಟ ಚಿಕ್ಕ ವಿಷಯನ ಯಾಕೆ ದೊಡ್ಡ ಮಾಡ್ತಿದ್ಯಾ? ಇದು ಚಿಕ್ಕ ವಿಷಯ ಅಲ್ಲ, ಚೀಪ್ ಮೆಂಟಾಲಿಟಿ. ದುಡ್ಡಿದೆ ಅಂತ ಪೊಗರು. ನಿನ್ನ ಹತ್ರ ಒಂದ್ ವಿಷಯ ಕೇಳಲಾ? ಕೇಳು. ಬೇಡ ಬಿಡು. ನೀನೇನ್ ಕೇಳ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನನಗೂ ಪ್ರೀತಮ್ಗೂ ಏನ್ ಸಂಬಂಧ ಅಂತ ಅಷ್ಟೇ ತಾನೇ? ಹೌದು, ನಾನು ನೋಡ್ತಾನೆ ಇದ್ದೀನಿ. ನನ್ನನ್ನು ನೀನ್ ನೋಡಕ್ ಬಂದ್ಮೇಲೆ ನಿನ್ ಮುಖದಲ್ಲಿ ಸಂತೋಷನೇ ಕಾಣಿಸ್ತಿಲ್ಲ. ಆದ್ರೆ ಅವ್ನ್ ನೋಡಿದ ತಕ್ಷಣ ನಿನ್ ಮುಖದಲ್ಲಿ ಉತ್ಸಾಹ ಹಾಗೆ ಅರಳುತ್ತೆ. ಅಂದ್ರೆ ನೀ ನನ್ನ ದುಡ್ಗೋಸ್ಕರನೇ ಮದ್ವೆ ಆಗ್ಬೇಕು ಅಂತ ಇದೀಯಾ? ಯಾರಿಗ್ ಬೇಕು ನಿನ್ ದುಡ್ಡು? ಹೇಗ್ ಹೇಳ್ಬೇಕು ಅಂತ ಯೋಚಿಸ್ತಿದ್ದೆ, ಈಗ ಹೇಳ್ತೀನಿ ಕೇಳು. ನಾನ್ ಪ್ರೀತಮ್ನ ಪ್ರೀತಿಸ್ತಿದ್ದೀನಿ, 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 ಪ್ರೀತಿಸ್ತಿದ್ದೀನಿ. ಸರ್ ಬಿಲ್. ಹಾ, ನಾನ್ ಕೊಡ್ತೀನಿ. ನಾನ್ ಕೊಡ್ತೀನಿ. ಯು ಆರ್ ಮೈ ಗೆಸ್ಟ್ ಯಾರ್. ಪರವಾಗಿಲ್ಲ ಸರ್, ನಾನು ಕೊಡ್ತೀನಿ. ಇಟ್ಸ್ ಮೈ ಟ್ರೀಟ್, ನಾನೇ ಕೊಡ್ತೀನಿ. ನಾನ್ ಯಾಕೆ ಯೋಚಿಸ್ತಿದ್ದೀನಿ? ನಾನ್ ಏನು ತಪ್ಪು ಮಾಡಿಲ್ಲ. ಈ ಬಾಲಾಜಿ ನನ್ ಮನ್ಸಲ್ಲಿಲ್ಲ, ಪ್ರೀತಮ್ಮೆ ಇದ್ದಾನೆ. ಈ ವಿಷಯ ಮೊದಲು ಬಾಲಾಜಿ ಹತ್ರ ಹೇಳ್ಬಿಡ್ತೀನಿ. ಪ್ರೀತಮ್, ಮಹಾಲಕ್ಷ್ಮಿ ಹತ್ರ ನಾನೊಂದ್ಸಲ ಮಾತಾಡ್ ನೋಡ್ಲೇನು? ಏನೋ ಹೇಳ್ತಾ ಇದೀಯಾ? ನಾನೇನ್ ಆಪಲ್ ಕೇಳ್ದ, ಮುಸುಬಿ ಕೇಳ್ದ, ಉಪ್ಪಿನಕಾಯಿ ಕೇಳಿದೆ. ಉಪ್ಪಿನಕಾಯಿ ಅದನ್ನೇ ಕೊಡಲ್ಲ ಅಂತ್ಯಾ? ಕೊಬ್ಬು ತೋರಿಸ್ತೇನಲ್ಲ. ಈ ಮದ್ವೆನ ನಿಲ್ಲಿಸ್ಬಿಡ್ತೀನಿ ನೋಡು. ಮದ್ವೆ ನಿಲ್ಸೋದಕ್ಕೆ ಇದು ನಿಮ್ಮನೆ ಮದ್ವೆ ಅಲ್ಲ. ಅದ್ ಹೆಂಗನ ಇರ್ಲಿ, ಈಗ ನಡೀತಾರೋ ಮದ್ವೆನ ನಡೀದಂಗ ಮಾಡೋ ಕೆಪಾಸಿಟಿ ನನಗೈತೆ. ಒಂದು ಮಾತು ನನ್ನ ಬಾಯಲ್ಲಿ ಬಂದ್ರೆ ಸಾಕು, ಈ ಮದ್ವೆನೆ ಟಸ್. ಸೀತಯ್ಯ, ಏನ್ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಬಾಯಿ ಮುಚ್ಚು ಸಾಕು. ನೋಡವ ಮತ್ತೆ ನೋಡು, ಉಪ್ಪಿನಕಾಯಿ ಕೇಳಿದ್ದಕ್ಕೆ ನನಗೆ ಅವಮಾನ ಮಾಡೋ ಮಾತಾಡ್ತಾನೆ. ನನ್ ಬಾಯಿನಿಂದ ಒಂದ್ ಮಾತು ಬಂದ್ರೆ ಸಾಕು, ಈ ಮದ್ವೆನ ಟುಸ್ ಅಂದ್ಬಿಡ್ತೈತೆ. ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹಲ್ಲೆಲ್ಲ ಉದುರೋಗುತ್ತೆ. ಏನೆಲ್ಲ ನನ್ನ ಹಲ್ಲು ಉದಿಸೋದು? ದಿಶೆ ನೆತ್ತಿಗೇರಿದ್ಯಾ? ದಿಶೆ ನೆತ್ತಿಗೇರಿದ್ರೆ ನಿನ್ ಮಾನ ಮರ್ಯಾದೆ ಮೂರ್ಖರಾಗಿರೋದು. ನಿನ್ ಮಾತು ಕೇಳಿದ್ದಕ್ಕೆ ನನಗೆ ಎಷ್ಟು ಗೌರವ ಕೊಡ್ಬೇಕು.
ನನಗೆ ಅವಮಾನ ಮಾಡೋಕ್ ಮಾತಾಡ್ತಾನಲ್ಲ ಇವನು. ಅದನ್ನ ನೋಡ್ಕೊಂಡು ನೀನ್ ಸುಮ್ನೆ ನಿಂತಿದ್ಯಾ? ಡೇಯ್, ಒಂದು ಮಾತು ನನ್ನ ಬಾಯಿಂದ ಬಂದ್ರೆ ಸಾಕು, ಈ ಮದ್ವೆನೆ ಟೋಸ್ ಅಂದ್ಬಿಡ್ತದೆ. ಏನೋ ಸುಮ್ನೆ ಇದ್ರೆ ಬಾಯಿಗೆ ಬಂದ ಹಾಗೆ ಬೊಗಳ್ತೀಯ ನಿನ್ನ. ನನ್ನೆಲ್ಲ ಕೈ ಎತ್ತೀಯಾ? ಕೇಳಿ, ಎಲ್ರಿ ಕೇಳಿ, ಮದ್ವೆ ಗಂಡು ನಿಜವಾದ ಬಾಲಾಜಿ ಅಲ್ಲ. ನನ್ನ ಮಾತ್ ನಿಜ. ದುಡ್ಡಿನ ಆಸೆಗೆ ಆಕ್ಟಿಂಗ್ ಮಾಡಕ್ ಬಂದಿರೋ ಡೂಪ್ಲಿಕೇಟ್ ಬಾಲಾಜಿ ಇವನು. ದುಡ್ಡಿಗೆ ಆಸೆ ಪಟ್ಟು ಲಕ್ಷ್ಮಿ ಅವ್ರಿಗೆ ಬಾಲಾಜಿ ಇದ್ಲೆ ಕಾಗದ ಬಂದೈತೆ ಅಂತ ನಾನೇ ಸುಳ್ಳು ಹೇಳ್ದೆ. ಇವನ್ ನಿಜವಾದ ಬಾಲಾಜಿ ಅಲ್ಲ, ಮೋಸಗಾರರು, ಕಳ್ಳರು, ಲಕ್ಷ್ಮಿ ಆಸ್ತಿ ಹೊಡೆಯೋದಕ್ಕೆ ಮಾಡ್ತಿರೋ ನಾಟಕ. ಲಕ್ಷ್ಮಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಇವನೇ ಯಾಕೆ ಬಂದೆ ಇಲ್ಲಿಗೆ? ಮಹಾಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ, ಪ್ಲೀಸ್ ಡೋರ್ ಓಪನ್ ಮಾಡು ಪ್ಲೀಸ್. ಲಕ್ಷ್ಮಿ, ಏನು ಮಾಡ್ಕೊಬೇಡ ಲಕ್ಷ್ಮಿ. ನಿನ್ ಬಾಲಾಜಿನ ಎಷ್ಟು ಪ್ರೀತಿಸ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ಲಕ್ಷ್ಮಿ. ಪ್ರೀತಿಸಿದವ್ರು ಸಿಕ್ಲಿಲ್ಲ ಅಂದ್ರೆ ಸಾಯ್ಲೇಬೇಕಾ ಲಕ್ಷ್ಮಿ? ಲಕ್ಷ್ಮಿ, ಪ್ಲೀಸ್ ಡೋರ್ ಓಪನ್ ಮಾಡು. ಈಗ ನೀ ನಂಗೆ ಸಿಕ್ಲಿಲ್ಲ ಅಂತ ನಾನೇನ್ ಸತ್ತೋಗಿದ್ದೀನ ಲಕ್ಷ್ಮಿ? ನನ್ ಪ್ರೀತಿ ಸಿನ್ಸಿಯರ್ ಅಂತ ತೋರ್ಸೋದಕ್ಕೆ, ನಿನ್ನ ಬಾಲಾಜಿನ ಒಂದ್ ಮಾಡೋದಕ್ಕೆ ನಾನು ಬರ್ಲಿಲ್ವ ಲಕ್ಷ್ಮಿ? ನೀನು ಅಷ್ಟೇ ನಿನ್ ಪ್ರೀತಿ ಸಿನ್ಸಿಯರ್ ಅಂತ ತೋರ್ಸೋದಕ್ಕೆ ಹೇಗಾದ್ರೂ ಮಾಡಿ ಬಾಲಾಜಿನ ಹುಡುಕಿ ಒಂದಾಗಬೇಕು ಲಕ್ಷ್ಮಿ. ಪ್ಲೀಸ್ ಲಕ್ಷ್ಮಿ, ಡೋರ್ ಓಪನ್ ಮಾಡು. ಮಾಡ್ತಿದ್ದೆ ಬಾಲಾಜಿನ ಲಕ್ಷ್ಮಿ ಎಷ್ಟು ಪ್ರೀತಿಸ್ತಾಳೆ ಅಂತ ನಿನ್ಗೇನೋ ಗೊತ್ತು? ಬಾಲಾಜಿ ಸಿಕ್ಲಿಲ್ಲ ಅಂದ್ರೆ ಅವಳು ಸತ್ತೋಗ್ತಾಳೋ? ಅವಳು ಸತ್ತೋದ್ರೆ ನಿನ್ಗೇನೋ? ಯಾವನಾದ್ರೂ ಅವನಲ್ಲಿ ಕೈ ಇಟ್ರೆ ಕಲ್ಕತ್ತಾದಿಂದ ಯಾವನು ಜೀವ ಸಹಿತ ವಾಪಸ್ ಹೋಗೋದಿಲ್ಲ. ಪ್ರೀತಮ್, ನೀನ್ ಕರೆ ಅವಳ. ಲಕ್ಷ್ಮಿ, ಲಕ್ಷ್ಮಿ, ನನ್ ಮಾತು ಕೇಳು. ಬಾಲಾಜಿ ಸಿಕ್ಲಿಲ್ಲ ಅಂತ ಯಾಕೆ ಅನ್ಕೋತೀಯ ನೀನು? ಈ ಸಲ ಹೇಗಾದ್ರೂ ಮಾಡಿ ಬಾಲಾಜಿ ನಾನು ಹುಡುಕ್ತೀನಿ ಲಕ್ಷ್ಮಿ. ನನ್ ಪ್ರಾಣ ಹೋದ್ರು ಸರಿ ಲಕ್ಷ್ಮಿ, ನಿಮ್ಮಿಬ್ರು ನಾನು ಒಂದ್ ಮಾಡ್ತೀನಿ. ಪ್ಲೀಸ್ ಡೋರ್ ಓಪನ್ ಮಾಡು ಲಕ್ಷ್ಮಿ. ಪ್ಲೀಸ್ ಲಕ್ಷ್ಮಿ, ಡೋರ್ ಓಪನ್ ಮಾಡು ಲಕ್ಷ್ಮಿ. ಅರ್ಥ ಮಾಡ್ಕೋ ಲಕ್ಷ್ಮಿ. ಲಕ್ಷ್ಮಿ, ಬಾಗ್ಲು ಓಪನ್ ಮಾಡು ಲಕ್ಷ್ಮಿ. ಆಚೆ ಬಾ ಲಕ್ಷ್ಮಿ. ಲಕ್ಷ್ಮಿ, ಬಾಲಾಜಿ ಎಲ್ಲಿ ಇದ್ರು ನಾನು ಕರ್ಕೊಂಡ್ಬರ್ತೀನಿ ಲಕ್ಷ್ಮಿ. ನನ್ನ ನಂಬು ಪ್ಲೀಸ್. ನಾನು ಕರ್ಕೊಂಡ್ಬರ್ತೀನಿ ಲಕ್ಷ್ಮಿ. ಇವಳು ಮಾತನ್ನ ನಂಬ್ಕೊಂಡು ಇಲ್ಲಿವರೆಗೂ ಬಂದ್ವಿ. ಇಂಥ ಪಾಪದ ಕೆಲಸ ಮಾಡ್ತಾಳೆ ಅಂತ ತಿಳ್ಕೊಳ್ದೆ ಹೋದ್ವಿ. ತುಂಬಾ ಉಪಕಾರ ಆಯ್ತಪ್ಪ. ಗೀತಾ, ರೂಮ್ ನಂಬರ್ 302 ಇವತ್ತು ರಾತ್ರಿ ಇಲ್ಲೇ ಸ್ಟೇ ಆಗಬೇಕು. ಲಕ್ಷ್ಮಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ. ನಾನು ಬೆಳಿಗ್ಗೆ ಬಂದು ಮಾತಾಡ್ತೀನಿ. ಸರಿ ಆಯ್ತು. ಲಕ್ಷ್ಮಿ, ನಿನ್ ನೋವು ನಾನು ಅರ್ಥ ಮಾಡ್ಕೊಳ್ತೀನಿ. ನಿನ್ ಚಿಕ್ಕಮ್ಮಂಗೆ ಆಸ್ತಿ ಬೇಕು, ನಿನಗೆ ಬಾಲಾಜಿ ಬೇಕು. ಚಿಕ್ಕ ವಯಸ್ಸಿನಿಂದ ಬಾಲಾಜಿ ಮೇಲಿರೋ ನಿನ್ ಪ್ರೀತಿನ ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅವ್ರು ನಿನಗೆ ಹೀಗೆ ಮೋಸ ಮಾಡಿದ್ದಾರೆ. ಒಂದ್ ವೇಳೆ ಬಂದು ನಿಜವಾದ ಬಾಲಾಜಿನೇ ಆಗಿದ್ರು ನಾನು ಅವನನ್ನ ಮದ್ವೆ ಆಗ್ತಿರ್ಲಿಲ್ಲ. ನನ್ ಮನಸ್ಸು ತುಂಬಾ ಪ್ರೀತಮ್ಮೆ ಇದ್ದಾನೆ. ಬಾಲಾಜಿನೂ ನಾನು ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಸೇರಿ ಬೆಳೆದ ಸ್ನೇಹನ ನೆನೆಸ್ಕೊಂಡು ಅದು ಪ್ರೇಮ ಅಂತ ತಿಳ್ಕೊಂಡು ಏನೇನೋ ಆಸೆಗಳನ್ನೆಲ್ಲ ಕಟ್ಕೊಂಡು ಫೂಲ್ ಆಗ್ಬಿಟ್ಟೆ. ಪವಿತ್ರವಾದ ಪ್ರೀತಿ ಅಂದ್ರೆ ಏನು ಅಂತ ಈಗ ಗೊತ್ತಾಯ್ತು. ಆ ಪವಿತ್ರವಾದ ಪ್ರೀತಿ ಪ್ರೀತಮ್ ಹತ್ರನೇ ಇದೆ. ಮತ್ಯಾಕೆ ತಡ ಮಾಡ್ತೀಯಾ? ಮೊದ್ಲು ಈ ವಿಷಯನ ಪ್ರೀತಮ್ ಹೇಳೆ. ಇಷ್ಟು ದಿನ ಬಾಲಾಜಿ ಬಗ್ಗೆ ನಾನ್ ಮಾತಾಡಿರೋ ಹುಚ್ಚು ಹುಚ್ಚು ಮಾತನ್ನೆಲ್ಲ ಪರಿಶುದ್ಧ ಅಂತ ತಿಳ್ಕೊಂಡು ಪ್ರೀತಮ್ ಹೇಗ್ ಮಾತಾಡ್ದ ಅಂತ ನೀನೇ ಕೇಳಿದ್ಯಲ್ಲ. ಹೇ, ನಿನ್ಗೇನಾದ್ರು ಹುಚ್ಚ? ಪ್ರೀತಮ್ ನಿನ್ನ ಅರ್ಥ ಮಾಡ್ಕೊಂತಾನೆ ಕಣೆ. ಇಲ್ಲ ಕಣೆ, ಅವ್ನ್ ನನ್ನ ತುಂಬಾ ಕೀಳಾಗಿ ನೋಡ್ತಾನೆ. ಅನಾವಶ್ಯಕವಾಗಿ ಏನೇನು ಯೋಚಿಸಿ ಮತ್ತೆ ಮತ್ತೆ ತಪ್ಪು ಮಾಡ್ಬೇಡ. ಮೊದ್ಲು ನಿನ್ ಪ್ರೀತಿ ವಿಷಯನ ಅವನ ಹತ್ರ ಹೇಳ್ಬಿಡೆ. ನನ್ನ ಬಲವಂತ ಮಾಡ್ಬೇಡ. ನಾನ್ ಪ್ರೀತಮ್ನ ಪ್ರೀತಿಸ್ತಿದ್ದೀನಿ ಅನ್ನೋ ವಿಷಯನ
ಬಾಲಾಜಿಗ್ ಸಿಗೋಕ್ ಮುಂಚೆನೆ ಹೇಳ್ಬೇಕಿತ್ತು. ಈಗ ಹೇಳಿದ್ರೆ ಬಂದಿರೋನು ಫ್ರಾಡ್ ಆಗಿದ್ದಕ್ಕೆ ನನ್ನನ್ನ ಇಷ್ಟಪಡ್ತಿದ್ದಾಳೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೋತಾನೆ. ತಪ್ಪು ನಂದೆ. ಮೊದ್ಲಿಂದಾನು ಪ್ರೀತಮ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಅಂದ್ಬಿಟ್ಟೆ. ಅವನ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟಿದ್ದೀನಿ. ಈಗ ಪ್ರೀತಮ್ ಬಗ್ಗೆ ಆಲೋಚನೆ ಮಾಡೋದಕ್ಕೂ ನನಗೆ ಅರ್ಹತೆ ಇಲ್ಲ. ನಾನು ಪ್ರೀತಮ್ ಮನಸ್ಸಲ್ಲಿ ಬಾಲಾಜಿನ ಹುಡ್ಕೋ ಮಹಾಲಕ್ಷ್ಮಿಯಾಗೆ ಉಳಿದೋಗ್ತೀನಿ. ಗೀತಾ, ನನಗೊಂದ್ ಸಹಾಯ ಮಾಡ್ತೀಯಾ? ಏನೇ? ಪ್ರೀತಮ್ ಇಲ್ಲಿಗೆ ಬರೋಕ್ ಮುಂಚೆ ನಾವು ಹೊರಟೋಗ್ಬೇಕು. ಯಾಕೆ? ಪ್ರೀತಮ್ಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ಬಾರ್ದು. ದಯವಿಟ್ಟು ಶಿವಮೊಗ್ಗದಲ್ಲಿರೋ ನಿಮ್ ಮನೆಗೆ ಕರ್ಕೊಂಡು ಹೋಗು ಪ್ಲೀಸ್. ಈಗ ನೀನ್ ಮಾಡ್ತಿರೋದು ತಪ್ಪೇನೋ ಅಂತ ಅನ್ನಿಸ್ತಿದೆ. ಹೇಳ್ದೆ ಕೇಳ್ದೆ ಹೋಗ್ತಿದೀಯಲ್ಲ. ನಾನ್ ನಿನ್ಗಷ್ಟು ಚೀಪ್ ಆಗ್ಬಿಟ್ನಾ? ನಾನು ನಿನ್ನ ಇಷ್ಟಪಡ್ತಿದ್ದೀನಲ್ಲ, ಅದಕ್ಕೆ ನಾನು ನಿನ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಇಳಿ ಕೆಳಗೆ. ಏಯ್, ಇಳಿಯ ಕೆಳಗೆ. ಏನ್ ಪ್ರೀತಮ್ ಮರ್ಯಾದೆ ಇಲ್ದೆ? ನೀನು ಬಾಯಿ ಮುಚ್ಕೊಂಡು ಕೂತ್ಕೋ. ಇಳಿಯ ಕೆಳಗೆ. ಏನು? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಿನ್ನ ಕಣ್ಣು ಹೇಳ್ತಾ ಇದೆ ನೀನ್ ನನ್ನ ಲವ್ ಮಾಡ್ತಿದೀಯ ಅಂತ. ಇಲ್ಲ. ಹೌದು. ಇಲ್ಲ. ಹೌದು. ಇಲ್ಲ. ಇಲ್ಲ. ಹೌದು. ಹೌದು. ಪ್ರೀತಮ್, 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 ಪ್ರೀತಮ್. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಹೇಗ್ ಕಂಡಿಡ್ದೆ? ನಿಜವಾಗ್ಲೂ ನನ್ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ? ನಿನ್ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಹೇಳಿದ್ಲು. ಹೀಗ್ ಶಾಕ್ ಟ್ರೀಟ್ಮೆಂಟ್ ಕೊಡ್ದಿದ್ರೆ ದಾರಿಗ್ ಬರಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಕೂಲ್ 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 ಸರೋಜಾ, ಕೂಲ್ ಬೇಡ. ಕೂಲ್ ಕೂಲ್ ಸರೋಜಾ, ಕೂಲ್ 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 ಸರೋಜಾ, ಬೇಡ ಬೇಡ ಸರೋಜಾ, ಬೇಡ ಸರೋಜಾ. ಓಯ್, ಏನ್ ಸಿನಿಮಾ ನೋಡ್ತಿದ್ಯಾ? ರೈಟ್ ಹೇಳು, ರೈಟ್ ರೈಟ್ ರೈಟ್. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ನೋಡಕ್ ಒಳ್ಳೆ ಜೋಡಿ ತರ ಇದ್ದೀರಾ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ನಾವು 6 ವರ್ಷದಿಂದ ಲವ್ ಮಾಡ್ತಿದೀವಿ. ಇನ್ 2 ದಿವಸದಲ್ಲಿ ನಮ್ಮ ಮ್ಯಾರೇಜ್. ಇವಳು ಫ್ರೆಂಡ್ಸ್ಗೆಲ್ಲರಿಗೂ ವೆಡ್ಡಿಂಗ್ ಕಾರ್ಡ್ ಕಳ್ಸಿದಾಳೆ. ನನಗೂ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ, ಅದು ಚಿಕ್ಕ ವಯಸ್ಸಿಂದಾನು. ಅವಳಿಗೂ ಕಾರ್ಡ್ ಕಳ್ಸು ಅಂತ ಅಡ್ರೆಸ್ ಕೂಡ ಕೊಟ್ಟಿದ್ದೆ. ಈಗ ಮರ್ತು ಹೋಗಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅದನ್ನ ಅಷ್ಟು ಸೀರಿಯಸ್ ಆಗಿ ಯಾಕೆ ತಗೋತೀಯಾ? ಸೀರಿಯಸ್ ಅಲ್ದ ಇನ್ನೇನು, ನಮ್ ಫ್ರೆಂಡ್ಶಿಪ್ ಬಗ್ಗೆ ನಿನ್ಗೇನ್ ಗೊತ್ತು? ನಾನ್ ಚಿಕ್ಕವನಿದ್ದಾಗ ಅವಳನ್ನ ಕಚ್ಚಕ್ ಹೋಗ್ತಿದ್ದ ಹಾವನ್ ಹಿಡ್ಕೊಂಡೆ, ಗೊತ್ತಾ? ಕೊನೆ ಸಾರಿ ಅವಳು SSLC ರ್ಯಾಂಕ್ ಬಂದಾಗ ನಾನೊಳಗೆ ಲೆಟರ್ ಬರ್ದಿದ್ದೆ. ಅದಾದ್ಮೇಲೆ
ಟಚ್ಚೇ ಇಲ್ಲ. ಸರ್ ನಿಮ್ಮ ಹೆಸರೇನು? ಬಾಲಾಜಿ. ಆ